ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಜ್ಞಾನ ಸಂಗಮ ಚಾನೆಲ್ಗೆ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ರಕ್ಷಾಬಂಧನದ ಆಧ್ಯಾತ್ಮಿಕ ಮಹತ್ವ, ಪೌರಾಣಿಕ ಕಥೆಗಳು ಹಾಗೂ ಐತಿಹಾಸಿಕ ಘಟನೆಗಳ ಆಸಕ್ತಿದಾಯಕ ಮಾಹಿತಿಯನ್ನು ಅನಾವರಣಗೊಳಿಸೋಣ. ಸಹೋದರ ಸಹೋದರಿಯ ಬಾಂಧವ್ಯದ ಈ ಪವಿತ್ರ ಹಬ್ಬದ ಹಿಂದೆ ಅಡಗಿರುವ ಸಾಂಸ್ಕೃತಿಕ ಮೌಲ್ಯಗಳನ್ನು ತಿಳಿಯಲು ನಮ್ಮೊಂದಿಗೆ ಇರಿ. ರಕ್ಷಾಬಂಧನ ಮಹತ್ವ, ಉಗಮ ಮತ್ತು ಆಚರಣೆಯ ಹಿನ್ನೆಲೆ. ರಕ್ಷಾಬಂಧನ ಎಂಬ ಪದವು ಸಂಸ್ಕೃತದ ಎರಡು ಶಬ್ದಗಳಿಂದ ಬಂದಿದೆ. ರಕ್ಷಾ ಅಂದರೆ ಕಾಪಾಡುವುದು ಮತ್ತು ಬಂಧನ ಅಂದರೆ ಬಿಗಿದುಕೊಂಡಿರುವುದು. ಈ ಹಬ್ಬವು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮೆಯಂದು ದೇಶದಾದ್ಯಂತ ಭಕ್ತಿ ಹಾಗೂ ಉತ್ಸಾಹದ ಧಾರಾದಲ್ಲಿ ಆಚರಿಸಲಾಗುತ್ತದೆ. ಈ ದಿನದಲ್ಲಿ ತಂಗಿ ಅಥವಾ ಅಕ್ಕ ತನ್ನ ಅಣ್ಣ ಅಥವಾ ತಮ್ಮನ ಕೈಗೆ ರಾಖಿಯನ್ನು ಕಟ್ಟುತ್ತಾಳೆ. ರಾಖಿ ಕೇವಲ ಒಂದು ದಾರವಲ್ಲ, ಅದು ಪ್ರೀತಿ, ಭರವಸೆ, ಬಾಂಧವ್ಯ ಮತ್ತು ಜೀವಿತಾವಧಿಯ ರಕ್ಷಣೆಯ ಸಂಕೇತವಾಗಿದೆ. ಉಗಮ ಮತ್ತು ಪೌರಾಣಿಕ ಕಥೆಗಳು. ರಕ್ಷಾಸೂತ್ರ ಧಾರಣೆ ಪ್ರಾಚೀನ ಕಾಲದಿಂದಲೇ ನಡೆದು ಬರುತ್ತಿದೆ. ಅಥರ್ವವೇದದಲ್ಲಿ ಪ್ರತಿಸಾರ ಎಂಬ ಹೆಸರಿನಲ್ಲಿ ರಕ್ಷಣಾ ದಾರದ ಉಲ್ಲೇಖವಿದೆ. ಅದನ್ನು ಕೆಟ್ಟ ಶಕ್ತಿಗಳಿಂದ, ದುಷ್ಟಗ್ರಹಗಳಿಂದ ಮತ್ತು ಅಪಾಯಗಳಿಂದ ರಕ್ಷಣೆಗಾಗಿ ಕಟ್ಟಲಾಗುತ್ತಿತ್ತು. ನಾರದ ಪುರಾಣದಲ್ಲೂ ಶ್ರಾವಣ ಮಾಸದ ಪೂರ್ಣಿಮೆಯಂದು ಪಂಡಿತರು ರಕ್ಷಾಸೂತ್ರವನ್ನು ಶ್ಲೋಕಗಳೊಂದಿಗೆ ಕಟ್ಟುವ ವಿಧಾನ ವಿವರಿಸಲಾಗಿದೆ. ಮಹಾಭಾರತದಲ್ಲಿ ಪ್ರಸಿದ್ಧವಾದ ಶ್ರೀಕೃಷ್ಣ ಮತ್ತು ದ್ರೌಪದಿಯ ಘಟನೆಯು ರಕ್ಷಾಬಂಧನದ ನೈತಿಕ ಮೂಲವೆಂದು ಹೇಳಲಾಗುತ್ತದೆ. ಒಂದು ಬಾರಿ ಶ್ರೀಕೃಷ್ಣನ ಬೆರಳಿಗೆ ಗಾಯವಾಗಿ ರಕ್ತ ಹರಿದಾಗ ದ್ರೌಪದಿ ತನ್ನ ಸೀರೆ ಬಿರುಸಿ ಒಂದು ತುಂಡು ಕಿತ್ತು ಅವನ ಬೆರಳಿಗೆ ಕಟ್ಟಿ ರಕ್ತ ನಿಲ್ಲಿಸಿದಳು. ಆ ದಿನ ಶ್ರೀಕೃಷ್ಣನು ಅವಳ ಮಾನವನ್ನು ಜೀವಿತಾವಧಿಯವರೆಗೂ ಕಾಪಾಡುವ ಶಪಥ ಮಾಡಿದನು. ನಂತರ ಕುರುಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣದ ಸಂದರ್ಭದಲ್ಲಿ ಅವಳ ಗೌರವವನ್ನು ಕಾಪಾಡಿದುದು ಇದರ ಸಾಕ್ಷ್ಯವೆಂದು ಭಕ್ತರು ನಂಬುತ್ತಾರೆ. ಇನ್ನೊಂದು ಪ್ರಸಿದ್ಧ ಪೌರಾಣಿಕ ಕಥೆ ವಾಮನಾವತಾರಕ್ಕೆ ಸಂಬಂಧಿಸಿದೆ. ಬಲಿಚಕ್ರವರ್ತಿಯನ್ನು ವಾಮನನು ಪಾತಾಳ ಲೋಕಕ್ಕೆ ಕಳುಹಿಸಿದ ನಂತರ ಬಲಿಯ ಸಹೋದರಿ ಅವನ ಕೈಗೆ ರಾಖಿ ದಾರ ಕಟ್ಟಿದಳು ಮತ್ತು ಅವನ ಸುಖಶಾಂತಿ, ರಕ್ಷಣೆಗೆ ಪ್ರಾರ್ಥನೆ ಮಾಡಿದರು. ಇತಿಹಾಸದಲ್ಲಿನ ಉಲ್ಲೇಖ. ಮೆವಾಡಿನ ರಾಣಿ ಕರ್ನಾವತಿ ಮತ್ತು ಮುಘಲ್ ಸಾಮ್ರಾಟ್ ಹುಮಾಯೂನ್ ನಡುವೆ ನಡೆದ ಘಟನೆಯು ಪ್ರಸಿದ್ಧ. ತನ್ನ ರಾಜ್ಯದ ಮೇಲೆ ದಾಳಿ ಸಂಭವಿಸುವ ಸಂದರ್ಭದಲ್ಲಿ ರಾಣಿ ಕರ್ನಾವತಿ ಹುಮಾಯೂನ್ಗೆ ರಾಖಿ ದಾರ ಕಳುಹಿಸಿ ಸಹಾಯ ಕೋರಿ ಪತ್ರ ಬರೆದಳು. ಹುಮಾಯೂನ್ನ ವಿನಂತಿಯನ್ನು ಗೌರವಿಸಿ ಸೇನೆ ಕಳುಹಿಸಿದನು. ಇದು ಸಹೋದರ ಸಹೋದರಿಯ ಬಾಂಧವ್ಯದ ಬಲವನ್ನು ತೋರಿಸುವ ಒಂದು ಐತಿಹಾಸಿಕ ಉದಾಹರಣೆ ಎಂದು ಪರಿಗಣಿಸಲಾಗುತ್ತದೆ. ಆಚಾರ ಮತ್ತು ಸಂಪ್ರದಾಯ. ರಕ್ಷಾಬಂಧನದ ದಿನ ಬೆಳಿಗ್ಗೆ ಸ್ನಾನ ಮಾಡಿ, ದೇವರ ಪೂಜೆ ಮಾಡಿ, ತಂಗಿ ಅಥವಾ ಅಕ್ಕ ಅಣ್ಣ ತಮ್ಮನ ಕೈಗೆ ರಾಖಿ ದಾರ ಕಟ್ಟುತ್ತಾಳೆ. ಈ ವೇಳೆ ತಂಗಿ ಆರತಿ ತೋರಿಸಿ, ಕಂಕಣದ ಮೇಲೆ ಅಕ್ಷತೆ ಹಾಕಿ ಸಿಹಿ ತಿನಿಸು ತಿನ್ನಿಸುತ್ತಾಳೆ. ಅಣ್ಣ ತನ್ನ ಸಹೋದರಿಯ ಸುಖ, ಭದ್ರತೆ ಮತ್ತು ಶ್ರೇಯಸ್ಸಿಗಾಗಿ ಬದ್ಧವಾಗುತ್ತಾನೆ. ಅನೇಕ ಕಡೆಗಳಲ್ಲಿ ಗುರು ಶಿಷ್ಯರು, ಸ್ನೇಹಿತರು, ಕುಟುಂಬದ ಇತರ ಸದಸ್ಯರಿಗೂ ರಾಖಿ ದಾರ ಕಟ್ಟುವ ಸಂಪ್ರದಾಯವಿದೆ. ಜ್ಯೋತಿಷ್ಯ ಮತ್ತು ಸಮಯ. ರಾಖಿ ದಾರ ಕಟ್ಟುವ ವೇಳೆ ಶುಭ ಮುಹೂರ್ತ ಪಾಲನೆಗೆ ಹೆಚ್ಚಿನ ಮಹತ್ವ ನೀಡಲಾಗುತ್ತದೆ. ಭದ್ರಕಾಲದಲ್ಲಿ ರಾಖಿ ದಾರ ಕಟ್ಟುವುದನ್ನು ತಪ್ಪಿಸಲಾಗುತ್ತದೆ, ಏಕೆಂದರೆ ಈ ಸಮಯವನ್ನು ಶುಭಕರವಲ್ಲ ಎಂದು ಶಾಸ್ತ್ರಗಳು ಹೇಳುತ್ತವೆ. ಶುಭ ಸಮಯದಲ್ಲಿ ಕಟ್ಟಿದ ರಾಖಿ ದಾರ ಬಾಂಧವ್ಯವನ್ನು ಬಲಪಡಿಸಿ ಮನೆಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ತರುತ್ತದೆ ಎಂದು ನಂಬಲಾಗಿದೆ. ಮಹತ್ವ. ರಕ್ಷಾಬಂಧನವು ಕೇವಲ ಕುಟುಂಬದ ಸಹೋದರ ಸಹೋದರಿಯ ಹಬ್ಬವಲ್ಲ, ಅದು ಸ್ನೇಹ, ನಂಬಿಕೆ, ಪ್ರೀತಿ ಮತ್ತು ಪರಸ್ಪರ ಕಾಪಾಡಿಕೊಳ್ಳುವ ಬದ್ಧತೆಯ ಹಬ್ಬವಾಗಿದೆ. ಇದು ನಮ್ಮ ಭಾರತೀಯ ಸಂಸ್ಕೃತಿ, ಪರಂಪರೆ ಮತ್ತು ಮಾನವೀಯ ಮೌಲ್ಯಗಳ ಆಳವಾದ ಸಂದೇಶವನ್ನು ಸಾರುತ್ತದೆ. ಆದ್ದರಿಂದ ರಕ್ಷಾಬಂಧನ ದಿನವು ನಮ್ಮ ಬದುಕಿನಲ್ಲಿ ಬಾಂಧವ್ಯವನ್ನು ಬಲಪಡಿಸಿ ಪರಸ್ಪರ ಸಹಾಯ ಮತ್ತು ಕಾಳಜಿಯ ಬದ್ಧತೆಯನ್ನು ನೆನಪಿಸುವ ವಿಶಿಷ್ಟ ಹಬ್ಬವಾಗಿದೆ. ರಕ್ಷಾಬಂಧನದ ಈ ಪವಿತ್ರ ಪ್ರಯಾಣದಲ್ಲಿ ನಮ್ಮೊಂದಿಗೆ ಇದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಇಂತಹ ಇನ್ನಷ್ಟು ಜ್ಞಾನವರ್ಧಕ ಹಾಗೂ ಸಾಂಸ್ಕೃತಿಕ ವಿಷಯಗಳಿಗಾಗಿ ಜ್ಞಾನ ಸಂಗಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರಗಳು. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಜ್ಞಾನ ಸಂಗಮ ಚಾನೆಲ್ಗೆ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ